ದೇವದಾಸಿ, ಎಚ್ ಎಂ ನಾಯಕ, ಸದಾರಾಮೆ ಇದೇ ನಾಟಕಗಳು 58ರಲ್ಲಿ ಹಿರಣ್ಯ ಮಿತ್ರ ಮಂಡಳಿ ಶುರುವಾಯಿತು. 59ನೇ ಇಸ್ವಿಯಲ್ಲಿ 500 ರೂಪಾಯಿ ಆಯ್ತಾ ಕಲೆಕ್ಷನ್. ಒಬ್ಬಟ್ಟು ಮಾಡಿಸ್ರೋ ನನ್ನ ಮಗಂದು ಇವತ್ತು ಊಟಕ್ಕೆ ಅನ್ನೋರು. 60 ರೂಪಾಯ ಸರಿ, ಚಿತ್ರಾನ್ನ ಮೊಸರನ್ನೇ. ಅವತ್ತಿನ ಕಾಲದಲ್ಲಿ ಮನೋರಂಜನೆ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದು ನಾಟಕದ ಕಂಪನಿ, ಸರ್ಕಸ್, ಮ್ಯಾಜಿಕ್ ಶೋ. ಇವರು 3 ರಿಂಗ್ ಅಂತ, ಇಲ್ಲೊಂದು ರಿಂಗು, ಇಲ್ಲೊಂದು ರಿಂಗು, ಇಲ್ಲೊಂದು ರಿಂಗು, 3 ರಿಂಗ್ ನಿರ್ಮಾಣ ಮಾಡಿದ್ರು. ಅಂದ್ರೆ ದೊಡ್ಡ ಜಾಗವನ್ನ ತಗೊಂಡು 3 ರಿಂಗು, ಆ 3 ರಿಂಗ್ ಸುತ್ತ ಜನ ಕೂತಿರೋರು. ಸರ್ಕಸ್ ನೋಡಕ್ಕೆ ಜನ ನುಗ್ಗುಲು. ಸುತ್ತಮುತ್ತ ಹಳ್ಳಿಯವರೆಲ್ಲ ಅಲ್ಲಿಗೆ ಹೊರಟವ್ರು. ನಮ್ಮ ಕಂಪನಿಗೆ 30 ರೂಪಾಯಿ 40 ರೂಪಾಯಿ ಕಲೆಕ್ಷನ್ ಇಳಿದ್ರು. ಅವನು ಲೈಟ್ ಬಿಟ್ಟು 3 ರಿಂಗನ್ನ ಹಾಕಿ ಹೇಗೆ ಅಟ್ರಾಕ್ಟ್ ಮಾಡ್ದ, ಆ ಕ್ರಮದಲ್ಲೇ ನಾವು ಜನನ ಆಕರ್ಷಣೆ ಮಾಡಬೇಕು. ಒಂದು ಹೊಸ ಅಲೆಯನ್ನ ಕೊಡಬೇಕು. ಈ ಹೊಸ ಅಲೆ ಯಾವುದು? ಆರಂಭದ ದಿನಗಳಲ್ಲಿ ನಾಟಕ ಬೇರೆ ರೀತಿಯಲ್ಲಿತ್ತು. ಮಾಸ್ಟರನೇನು ಪಾರ್ಟ್ ಆಫ್ ಲಂಚ್ ಆಫರ್ ಆಗಿದೆ. ನಂತರದಲ್ಲಿ ಅನೇಕ ಕಾರಣಗಳಿಗಾಗಿ ನಮ್ಮ ತಂದೆಯ ಪಾತ್ರ ಮಾತ್ರ ವಿಜೃಂಭಿಸಕ್ಕೆ ಶುರುವಾಯಿತು. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಲಂಚ ಕೊಡಲ್ಲ ನಾನು ಟ್ರೀಟ್ಮೆಂಟ್ಗೆ ಅಂದಾಗ ಮುಗಿಸೋದು. ಲಂಚವನ್ನ ಕೊಟ್ಟು ಪರ್ಮಿಷನ್ ತಗೊಂಡು ಲಂಚದ ವಿರುದ್ಧವಾಗಿ ಮಾತಾಡಿ, ಪೊಲೀಸ್ಗೆ ಲಂಚವನ್ನ ಕೊಟ್ಟು ಪರ್ಮಿಷನ್ ತಗೊಂಡು ಭ್ರಷ್ಟಾಚಾರ ಅಂತ ಪೊಲೀಸ್ನವ್ರ ಭ್ರಷ್ಟಾಚಾರತೆ ಬಗ್ಗೆ ಮಾತಾಡ್ತೀವಿ. ಲಂಚಾವತಾರ ನಾಟಕ ಹುಟ್ಟಿದ್ರ ಬಗ್ಗೆ ಹೇಳ್ತಾ ಇದ್ವಿ. ಮೊದಲು ಲಂಚಾವತಾರ ನಾಟಕ ಎಷ್ಟನೇ ಇಸ್ವಿ, ಎಲ್ಲಿ ಮಾಡಿದ್ದು ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಇದೆ? 1958ನೇ ಇಸ್ವಿ 58 ಶಿವಮೊಗ್ಗದಲ್ಲಿ ಮೊಕ್ಕಾಂ ಮಾಡಿದ್ರು. ಮೊಕ್ಕಾಂ ಅಂದ್ರೆ ಕ್ಯಾಂಪ್. ನಾಟಕದ ಪ್ರದರ್ಶನ ನಡೀತಾ ಇತ್ತು. ದೇವದಾಸಿ, ಎಚ್ ಎಂ ನಾಯಕ, ಸದಾರಾಮೆ ಇದೇ ನಾಟಕಗಳು 58ರಲ್ಲಿ ಹಿರಣ್ಯ ಮಿತ್ರ ಮಂಡಳಿ ಶುರುವಾಯಿತು. 59ನೇ ಇಸ್ವಿಯಲ್ಲಿ ಶಿವಮೊಗ್ಗದಲ್ಲಿ ಕ್ಯಾಂಪ್ ನಡೀತಾ ಇತ್ತು. ಒಂದು ವಿಚಿತ್ರವಾದ ಸನ್ನಿವೇಶ ಸೃಷ್ಟಿಯಾಯಿತು ಶಿವಮೊಗ್ಗದಲ್ಲಿ. ಅವತ್ತಿನ ಕಾಲದಲ್ಲಿ ಕ್ಯಾಂಪ್ ಮಾಡೋದು ಅಂತಂದ್ರೆ ವೃತ್ತಿರಂಗ ಭೂಮಿಯವರು ಅವರದ್ದೇ ಥಿಯೇಟರ್ ಹಾಕಬೇಕು, ಅಡ್ವರ್ಟೈಸ್ ಮಾಡಬೇಕು, ಜನಗಳನ್ನೆಲ್ಲ ಉಳ್ಕೊಳ್ಳೋಕೆ ಒಂದು 60-70 ಜನಕ್ಕೆ ಆಗುವಂತ ಒಂದು ಮನೆಗಳನ್ನ ಬಾಡಿಗೆಗೆ ತಗೋಬೇಕು. ಎಲ್ಲಕ್ಕೂ ಇನ್ವೆಸ್ಟ್ಮೆಂಟ್ ಅಂತ ನಾವು ಇವತ್ತೇನು ಕರಿತೀವಿ ಬಂಡವಾಳ. ಅವತ್ತಿನ ಕಾಲಕ್ಕೆ 1959ನೇ ಇಸ್ವಿಯನ್ನ ತಲೆಯಲ್ಲಿ ಗಮನ ಇಟ್ಕೊಂಡು ಯೋಚನೆ ಮಾಡಿದ್ರೆ 35ರಿಂದ 40 ಸಾವಿರ ರೂಪಾಯಿ ಖರ್ಚಾಗುತ್ತೆ, ಇನ್ವೆಸ್ಟ್ ಆಗಿರೋದು. ಅದು 3 ತಿಂಗಳು 4 ತಿಂಗಳು ಆ ಊರಲ್ಲಿ ಕ್ಯಾಂಪ್ ಮಾಡಿ ಪ್ರತಿದಿನ ನಾಟಕ ಪ್ರದರ್ಶನ ಮಾಡಿ ಆಗುತ್ತಿದ್ದ ಕಲೆಕ್ಷನ್ ನಲ್ಲಿ ಕೆಲವು ಭಾಗ ಹೊಟ್ಟೆಪಾಡಿಗಾಗಿ ಇಟ್ಕೊಂಡು ಇನ್ನು ಕೆಲವು ಭಾಗ ಈ ಇನ್ವೆಸ್ಟ್ಮೆಂಟ್ ಕಡೆಗೆ ಇಟ್ಕೊಂಡು ಜೀವನ ನಡೆಸ್ತಾ ಹೋಗೋರು ವೃತ್ತಿರಂಗ ಭೂಮಿಯಲ್ಲಿ. ಕೆಲವೊಮ್ಮೆ ಕ್ಯಾಂಪ್ ಸಕ್ಸಸ್ ಆಗೋದು, ಸಕ್ಸಸ್ ಆದ್ರೆ ಮುಂದಿನ ಕ್ಯಾಂಪ್ಗೂ ಆಗೋಷ್ಟು ದುಡ್ಡು ಅಲ್ಲೇ ಹುಟ್ಟೋದು. ಕೆಲವೊಮ್ಮೆ ಫೇಲ್ ಆಗೋದು, ಹಿಂದಿನ ಕ್ಯಾಂಪಲ್ಲಿ ಹಾಕಿದ ದುಡ್ಡು ಹುಟ್ಟಿರ್ತಿರ್ಲಿಲ್ಲ, ಈ ಕ್ಯಾಂಪಲ್ಲಿ ಹಾಕಿದ 35 ಸಾವಿರವೂ ನೀರಲ್ಲಿ ಹೋಮ ಆಗೋದು. ಆವಾಗ ಮೈ ಮೇಲಿದ್ದಿದ್ದ ತಾಳಿ ಸರದಿಂದ ಹಿಡಿದು ಹೆಂಡತಿರೆಲ್ಲ ಮಾರ್ಕೊಳ್ಳೋ ಸ್ಥಿತಿಗೂ ಬರ್ತಿತ್ತು. ಇದು ವೃತ್ತಿರಂಗ ಭೂಮಿಯವರ ಜೀವನದ ಕ್ರಮ. ಅಂಡ್ ಅದಕ್ಕೆ ಒಗ್ಬಿಟ್ಟಿದ್ದೀವಿ ನಾವು. ನಮ್ಮಪ್ಪ ಹೇಳೋರು, 500 ರೂಪಾಯಿ ಆಯ್ತಾ ಕಲೆಕ್ಷನ್, ಒಬ್ಬಟ್ಟು ಮಾಡಿಸ್ರೋ ನನ್ನ ಮಗಂದು ಇವತ್ತು ಊಟಕ್ಕೆ ಅನ್ನೋರು. 60 ರೂಪಾಯ ಸರಿ, ಚಿತ್ರಾನ್ನ ಮೊಸರನ್ನೇ ಅನ್ನೋರು. ಈ ತರದ್ದಕ್ಕೂ ಒಗ್ಗಿದ್ರು, ಇದಕ್ಕೂ ಒಗ್ಗಿದ್ರು. ಅಂದ್ರೆ ಚಿತ್ರಾನ್ನ ತಿನ್ಕೊಂಡು ಜೀವನ ಮಾಡ್ತಿದ್ರು, ಒಬ್ಬಟ್ಟನ್ನು ಮಾಡಿಸ್ಕೊಂಡು ಹಬ್ಬದ ಅಡಿಗೆಯನ್ನ ಮಾಡಿ 70-80 ಜನ ಮಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾನೂ ಇದ್ರು. ಹೋಗಿ ಇನ್ನೂ ಒಂದು ವಾರ ದೇಸಿಯ ವಿದ್ಯಾಶಾಲೆ ಅಂತ ಇದೆ ಶಿವಮೊಗ್ಗದಲ್ಲಿ. ದೇಸಿ ವಿದ್ಯಾಶಾಲೆಯಲ್ಲಿ ನಾಟಕದ ಆರಂಭ ಆಗಿದೆ. 6-7 ದಿನ ಆಗಿದೆ ನಾಟಕ. ಸಡನ್ ಆಗಿ ಶಿವಮೊಗ್ಗದಲ್ಲಿ ಒಂದು ಅನೌನ್ಸ್ಮೆಂಟ್ ಬಂತು, ಕಮಲಾ 3 ರಿಂಗ್ ಸರ್ಕಸ್ ಅಂತ. ಅವತ್ತಿನ ಕಾಲದಲ್ಲಿ ಮನೋರಂಜನೆ ಎಂಟರ್ಟೈನ್ಮೆಂಟ್ ಅಂತ ಇದ್ದಿದ್ದು ನಾಟಕದ ಕಂಪನಿ, ಸರ್ಕಸ್, ಮ್ಯಾಜಿಕ್ ಶೋ ಇವುಗಳೇ. ಈ ಸರ್ಕಸ್ ಮ್ಯಾಜಿಕ್ ಶೋ ಎಲ್ಲ ಕಡೆ ಬರ್ತಿರ್ಲಿಲ್ಲ. ಆಮೇಲೆ ಟೆಂಟ್ ಸಿನಿಮಾಗಳು. ಸೊ ಇದು ಅವತ್ತಿನ ಮನೋರಂಜನೆ. ಇದು ಬಿಟ್ರೆ ದೇವಸ್ಥಾನಗಳಲ್ಲಿ ನಡೀತಿದ್ದ ಹರಕತೆ. ಅದು ಬಿಟ್ರೆ ಯಾರ್ದೋ ಒಂದ್ ಕಡೆ ಈ ಪಾರ್ಕ್ಗಳಲ್ಲಿ ಒಂದು ಲೌಡ್ ಸ್ಪೀಕರ್ ಹಾಕಿ ರೇಡಿಯೋ ಹಾಕೋದು. ಆ ರೇಡಿಯೋ ಹಾಕಿದ್ದನ್ನ ಕೇಳಿಸ್ಕೊತಾ ವಾಕಿಂಗ್ ಬಂದವ್ರು ಕೂತಿರೋರು. ಸ್ವಲ್ಪ ಶ್ರೀಮಂತಿಕೆ ಇದ್ರೆ ಮನೆಯಲ್ಲಿ ಒಂದು ಒಳ್ಳೆ ರೇಡಿಯೋ ಇಟ್ಕೊಂಡಿರೋರು, ಅದಕ್ಕೊಂದು ಆಂಟೆನಾ ಎಲ್ಲ ಫಿಕ್ಸ್ ಮಾಡಿಕೊಂಡು ಸ್ಟೇಷನ್ಸ್ ಕ್ಯಾಚ್ ಮಾಡೋರು ಕಟಾಪಟ್ಟು. ಇದು ಮನೋರಂಜನೆ ಅಂತಿದ್ದಿದ್ದು. ಹಾಗಾಗಿ ಸರ್ಕಸ್ ಬಂತು ಶಿವಮೊಗ್ಗ. ಮಾಮೂಲಿ ಅಂತೆ ಸರ್ಕಸ್ ಬಂದ್ರೆ ನಡೆಯೋದು, ಸರ್ಕಸ್ಸು ನಡೆದು ನಾಟಕ ಕಂಪನಿನೂ ನಡೆಯೋದು. ಅವರು ಹೊಸ ಅಟ್ರಾಕ್ಷನ್ ಮಾಡಿದ್ರು, 3 ರಿಂಗ್ ಸರ್ಕಸ್ ಅಂತ. ಒಂದು ಸರ್ಕಸ್ ನಡೆಯೋದು ಒಂದು ರಿಂಗ್ ಅಲ್ಲಿ, ಒಂಥರ ಇದನ್ನ ಹಾಕಿರ್ತಾರೆ, ನಿಮಗೆ ಕಬ್ಬಿಣದ ಒಂದು ರಿಂಗ್ ಹಾಕಿರ್ತಾರೆ. ಆ ರಿಂಗ್ ಒಳಗೆ ಸರ್ಕಸ್ ನಡೆಯುತ್ತೆ. ಆ ರಿಂಗಿನ ಸುತ್ತೂರ ಜನ ಕೂತಿರ್ತಾರೆ. ಇದು ಸರ್ಕಸ್ಸಿನ ಸ್ಟೇಜಿನ ಕ್ರಮ. ಇವರು 3 ರಿಂಗ್ ಅಂತ.
ಇಲ್ಲೊಂದು ರಿಂಗು, ಇಲ್ಲೊಂದು ರಿಂಗು, ಇಲ್ಲೊಂದು ರಿಂಗು, 3 ರಿಂಗ್ ನಿರ್ಮಾಣ ಮಾಡಿದ್ರು. ಅಂದ್ರೆ ದೊಡ್ಡ ಜಾಗವನ್ನ ತಗೊಂಡು 3 ರಿಂಗು, ಆ 3 ರಿಂಗ್ ಸುತ್ತ ಜನ ಕೂತಿರೋರು. 3 ರಿಂಗಲ್ಲೂ ಒಂದೇ ಸಮಯಕ್ಕೆ ಒಂದೇ ಆಕ್ಟ್, ಒಂದು ಸರ್ಕಸ್ಸಿನ ಒಂದು ಕ್ರಿಯೆ 3 ರಿಂಗಲ್ಲಿ ನಡೆಯೋದು. ಇಲ್ಲಿ ಏನ್ ಸರ್ಕಸ್ ಅಲ್ಲಿ ಈಗ ಹುಲಿಯನ್ನ ಸಿಂಹನ ಆಡಿಸ್ತಾ ಇದ್ದಾನೆ ಅಂದ್ರೆ ಅಲ್ಲೂ ಸಿಂಹ ಆಡಿಸ್ತಿರೋನು, ಇಲ್ಲೂ ಸಿಂಹ ಆಡಿಸ್ತಿರೋನು. ಅದು ಸಿಂಕ್ರೊನೈಸ್ಡ್ ಅಂತ, ಅಂದ್ರೆ ಒಂದೇ ಸಮಯದಲ್ಲಿ ಒಂದೇ ರೀತಿಯಲ್ಲಿ ಅದು ಹಾಗೂ ನಡೀತಿರೋದು. ಸಿಂಕ್ ಮಾಡ್ಬಿಟ್ಟು ಸರ್ಕಸ್ ನಡೆಯೋದು. ಸೊ ಒಂದು ಸರ್ಕಸ್ ಬದಲು 3 ಸರ್ಕಸ್ ಇದ್ದ ಹಾಗೆ ದೊಡ್ಡ ಅಟ್ರಾಕ್ಷನ್. ಆಮೇಲೆ ಆ ಹೊರಗಡೆಗೆ ಒಂದು ಲೈಟ್ ತಂದನ್ನ ಆಕಾಶಕ್ಕೆ ಬಿಟ್ಬಿಟ್ಟು, ಅದು ಆ ಆಕಾಶಕ್ಕೆ ಬಿಟ್ಬಿಟ್ಟು ಆಕಾಶದತ್ತ ಹೀಗೆ ಸುತ್ತ ರೌಂಡ್ ಹೊಡೆಯೋದು ಲೈಟ್. ಶಿವಮೊಗ್ಗದಿಂದ ಭದ್ರಾವತಿಯಲ್ಲಿ ನಿಂತಿದ್ರೆ ಲೈಟ್ ಕಾಣೋದು, ಈ ಕಡೆ ಹೊನ್ನಾಳಿ ತನಕ ಲೈಟ್ ಕಾಣೋದು, ಈ ಕಡೆ ಎಲ್ಲಾ ಕಡೆ ಲೈಟ್ ಕಾಣಿಸ್ತಿರೋದು. ಈ ಅಟ್ರಾಕ್ಷನ್ಗೆ ಜನ ಎಲ್ಲ ಮುಗೆ ಬಿದ್ದುಬಿಟ್ರು. ಬೇರೆ ಎಲ್ಲ ಮನೋರಂಜನೆಯೂ ಸತ್ತೋಯ್ತು. ಸರ್ಕಸ್ ನೋಡಕ್ಕೆ ಜನ ನೂಕು ನುಗ್ಗುಳು. ಸುತ್ತಮುತ್ತ ಹಳ್ಳಿಯವರೆಲ್ಲ ಅಲ್ಲಿಗೆ ಹೊರಟವ್ರು. ನಮ್ಮ ಕಂಪನಿಗೆ 30 ರೂಪಾಯಿ 40 ರೂಪಾಯಿ ಕಲೆಕ್ಷನ್ ಇಳಿದ್ಬಿಡ್ತು. ಏನ್ ಮಾಡ್ಬೇಕೀಗ? ಬೇರೆ ಊರಿಗೆ ಹೋಗ್ಬೇಕು. ಕ್ಯಾಂಪ್ ಇಲ್ಲಂತೂ ಇನ್ ಬದುಕಕ್ಕೆ ಸಾಧ್ಯ ಇಲ್ಲ. 30,000 ರೂಪಾಯೋ 40,000 ರೂಪಾಯೋ ಹೋಮ ನೀರಲ್ಲಿ ಬೇರೆ ಊರಿಗೆ ಹೋದ, ಅಲ್ಲೆಲ್ಲ ಹೊಟ್ಟೆ ಪಟ್ಟು ಮತ್ತೆ ಮಾಡ್ಕೊಳ್ಳೋದು. ಆದರೆ ಬೇರೆ ಊರಿಗೆ ಹೋಗೋಕ್ಕೆ ನಿಮಗೆ ಬಂಡವಾಳ ಬೇಕಲ್ಲ. ಇದ್ದಕ್ಕಿದ್ದಾಗೆ ಶಿವಮೊಗ್ಗಕ್ಕೆ ಬಂದು ಇನ್ನೂ 6 ತಿಂಗಳಲ್ಲಿ ನಾಟಕ ಆಡ್ತೀವಿ ಅಂತ ಅಂದ್ಕೊಂಡು ಬಂದು ಕೂತ್ಬಿಟ್ಟಿದ್ದೀರಿ. ಬೇರೆ ಯಾವ ಊರಲ್ಲೂ ಥಿಯೇಟರ್ ನಿರ್ಮಾಣ ಆಗಿಲ್ಲ. ಥಿಯೇಟರ್ ನಿರ್ಮಾಣ ಆಗಕ್ಕೆ ನೀವು ಜಿಂಕ್ ಶೀಟ್ ತಗೊಂಡೋಗಿ ಮರಗಳನ್ನ ಹಾಕಿ ಜಾಗ ತಗೊಂಡು ಎಲ್ಲ ಮಾಡಕ್ಕೆ ಮಿನಿಮಮ್ ಒಂದು 2 ತಿಂಗಳು ಬೇಕು. 2 ತಿಂಗಳಂತೂ ನೀವು ಎಲ್ಲಾರ ಇರಬೇಕು. 2 ತಿಂಗಳು ನಾಟಕ ಆಡಬೇಕು. ಶಿವಮೊಗ್ಗಲ್ಲೇ ಉಳಿಬೇಕು. ಕಂಗಾಲಾಗೋಯ್ತು ಹಿರಣ್ಯ ಮಿತ್ರ ಮಂಡಳಿ. ಏನು ನಡೆಯಲ್ಲ, ಮುಗಿದೋಯ್ತಂತ ಕೈ ಕಟ್ಟಿ ಕೂತ್ಬಿಟ್ರು. ಇರ್ಬೋದಾದಂತ ಒಡವೆಗಳನ್ನ ಮಾರಿದ್ರೂ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ ಅಂತ. ಅವಾಗ ಯೋಗ ನರಸಿಂಹಮೂರ್ತಿ ಇವರೆಲ್ಲರೂ ನಮ್ಮ ತಂದೆ ನಮ್ಮ ಜೊತೆಗೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು. ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ. ಅಂದ್ರೆ ಸಮಯೋಚಿತವಾಗಿ ಬೇಕಾಗುವಂತ ಆಲೋಚನೆಯನ್ನ ಕಂಪನಿಯಲ್ಲಿ ಕಲಾವಿದರು ನಮ್ಮ ಸಂಬಳಕ್ಕೆ ಇದ್ರು ಅನ್ನೋದು ಯಾವತ್ತೂ ಯಾರಿಗೂ ಇರಲಿಲ್ಲ. ಇವರೆಲ್ಲರೂ ಕಂಪನಿಯಲ್ಲಿ, ಅದಕ್ಕೆ ಮಿತ್ರ ಮಂಡಳಿ ಅಂತಲೇ ಕರೆದಿದ್ರು. ಒಟ್ಟಿಗೆ ಎಲ್ಲ ಇರೋರು. ನಮ್ಮ ತಂದೆ ಯಾವ ಡ್ರೆಸ್ ಹಾಕೋರೋ, ಒಂದು ಪಂಚೆ, ಒಂದು ಮೈಸೂರು ಸಿಲ್ಕ್ ಜುಬ್ಬ, ಒಂದು ಕೋಟ್ ಹಾಕಿರೋರು. ಅದೇ ರೀತಿ ಯೋಗ ನರಸಿಂಹಮೂರ್ತಿಗಳಿಗೂ ಡ್ರೆಸ್ ಕೊಡ್ಸೋರು. ಮುಸಿರಿ ಕೃಷ್ಣಮೂರ್ತಿನೂ ಅದೇ ತರ ಡ್ರೆಸ್ ಹಾಕೋರು. ಮುನ್ರಂಗಪ್ಪನೂ ಅದೇ ತರ ಡ್ರೆಸ್ ಹಾಕೋರು. ಅಂದ್ರೆ ಒಂಥರ ಡಿಸ್ಕ್ರಿಮಿನೇಷನ್ ಇರ್ತಿರ್ಲಿಲ್ಲ. ಒಟ್ಟಿಗೆ ಎಲ್ಲ ಕಂಪ್ನಿ ಮನೇಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋರು, ಒಟ್ಟಿಗೆ ಓಡಾಡೋರು. ಲೋ ಅಣ್ಣ ಅಂತ ಕರೆಯೋರು ನಮ್ಮ ಅಪ್ಪನವರೆಲ್ಲ. ಅಣ್ಣ ಅನ್ನೋದು ಗೌರವ. ಯೋಗ ನರಸಿಂಹಮೂರ್ತಿಗಳು ಎಲ್ಲರೂ ಎಲ್ಲೋ ಅಣ್ಣ ಬಾರೋ ಇಲ್ಲಿ ಅನ್ನೋರು. ಇವನೇ ಲೋ ಅಂದ್ಮೇಲೆ ಅಣ್ಣ ಏನ್ ಬಂತಲ್ಲಿ? ಸೊ ವಿರುದ್ಧ ಪದಗಳನ್ನ ಸೇರಿಸ್ದ ಹಾಗೆ. ಆಮೇಲೆ ನಮ್ಮಪ್ಪ ಯೋಗ ಬಾರೋ ಇಲ್ಲಿ ಅನ್ನೋರು. ಈ ರೀತಿ ಆಮೇಲೆ ನಮ್ಮಪ್ಪ ಏನಾರ ಪ್ರಾಕ್ಟೀಸಿಗೆ ಬಂದು ಕೂತ್ರೆ, ಎಲ್ಲೋ ನೀ ಕೂತ್ಕೋಬೇಡ ಕಣೋ, ಪ್ರಾಕ್ಟೀಸ್ಗೆ ಹೋಗೋ, ನೀನು ಆಮೇಲೆ ನಾಟಕದಲ್ಲಿ ಪಾರ್ಟ್ ಮಾಡೋ, ನೀನು ಬಂದಿಲ್ಲೆಲ್ಲ ಪ್ರಾಕ್ಟೀಸ್ ಜನಗಳು ಹುಡುಗರ್ನು ಹಾಳು ಮಾಡ್ತೀಯ, ನೀನು ಹೋಗಪ್ಪ ಅಂತ ನಮ್ಮಪ್ಪ ನಾವು ಕಳಿಸ್ಬಿಡು. ನಮ್ಮಪ್ಪ ಯಜಮಾನ, ಅವ್ರು ಪ್ರಾಕ್ಟೀಸ್ ಮ್ಯಾನೇಜರ್. ಅವ್ನು ಹೇಳ್ದಾಗ ನಮ್ಮಪ್ಪ ಕೇಳ್ಬೇಕು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಸೊ ಈ ರೀತಿಯ ಸ್ನೇಹದ ಒಂದು ವಾತಾವರಣ, ಅದ್ಭುತವಾದ ವಾತಾವರಣ ಇತ್ತು. ಅದನ್ನೆಲ್ಲ ವೃತ್ತಿರಂಗಭೂಮಿಯ ವಾತಾವರಣದ ಬಗ್ಗೆಯೇ ಬೇಕಾದಷ್ಟು ವಿಚಾರಗಳಿದೆ. ಇವರೆಲ್ಲ ಕೂತು ಯೋಚನೆ ಮಾಡಿದ್ರು, ಸಾಧಾರಣಮೇ ನಾಟಕ ಅನೌನ್ಸ್ ಮಾಡೋಣ, ದೇವದಾಸಿ ಆಡ್ತಾ ಇದ್ದೀವಿ, ಇಲ್ಲ HM ನಾಯಕ ಆಡ್ಬಿಡೋಣ, ಐತಿಹಾಸಿಕ ನಾಟಕ, ಇಲ್ಲ ಸಾಮಾಜಿಕವಾದಂಥ ನಾಟಕ, ಹೆಣ್ಣರಾಜು, ಈ ಥರದ್ದು ಯಾವ್ದಾರ ಒಂದು ನಾಟಕ ತಗೊಳ್ಳೋಣವೇ ಅಂತ ಯೋಚನೆ ಬರಕ್ಕೆ ಶುರುವಾಯ್ತು. ಯೋಗಣ್ಣ ಇವರೆಲ್ಲ ಇದ್ದವರು ಯಾವುದೋ ನಡೆಯಲ್ಲ, ಎಲ್ಲ ನಡೀತಿದೆ, ಜನ ನೋಡ್ತಾ ಇದ್ದಾರೆ. ಅವನು ಲೈಟ್ ಬಿಟ್ಟು 3 ರಿಂಗನ್ನ ಹಾಕಿ ಹೇಗೆ ಅಟ್ರಾಕ್ಟ್ ಮಾಡ್ದ, ಆ ಕ್ರಮದಲ್ಲೇ ನಾವು ಜನನ ಆಕರ್ಷಣೆ ಮಾಡಬೇಕು. ಒಂದು ಹೊಸ ಒಂದು ಅಲೆಯನ್ನ ಕೊಡ್ಬೇಕು. ಈ ಹೊಸ ಅಲೆ ಯಾವುದು ಅಂತ ಯೋಚನೆ ಬಂತು. ಅವಾಗ ಅವರೆಲ್ಲರ ಕೂತ್ಕೊಂಡು, ಅಣ್ಣ ನೀನು ಇವು ನಮ್ಮಪ್ಪ ಡಿಸ್ಕಸ್ ಮಾಡಿದ್ರಲ್ಲ ಲಂಚದ ಬಗ್ಗೆ ಬರೆದಿದ್ದೆ, ಲಂಚಾವತಾರದ ನಾಟಕ ತಗೊಳ್ಳೋದನ್ನ, ಅದು ಕರೆಕ್ಟ್ ಟೈಮ್ ಇದು, ಗುಮಾಸ್ತ ಅಂತ ಇದ್ದ ನಾಟಕನ ತೆಗೆದು ಲಂಚಾವತಾರ ಅಂತ ಒಂದು ನಾಟಕಕ್ಕೆ ಟೈಟಲ್ನ ಕೊಟ್ಟು ನಮ್ಮ ತಂದೆ ಅಷ್ಟೊತ್ತಾಗಲೇ ದೇವದಾಸಿ, HM ನಾಯಕ, ಸದಾರ ಮೇಲೆ ಅದರಲ್ಲೆಲ್ಲ ಸಣ್ಣದಾಗಿ ರಾಜಕೀಯ ಮಾತಾಡಿ, ಏನೋ ರಾಜಕೀಯ ಮಾತಾಡ್ತಾನೆ ಮಾಸ್ಟರ್ ಅಣ್ಣಯ್ಯ ಅನ್ನೋದು ಆಕ್ಸೆಪ್ಟ್ ಆಗ್ತಾ ಬಂದಿತ್ತು. ಸ್ವಲ್ಪ ರಾಜಕೀಯದ ಮಾತುಗಳನ್ನ ಜಾಸ್ತಿ ಮಾಡಿ ಲಂಚಾವತಾರ ಅಲ್ಲಿ ಲಾಂಚ್ ಮಾಡಿದ್ರು. ಅದ್ಭುತವಾದಂತ, ಅಲ್ಲಿ ಸೇರಿದ 9,000 ಜನನೂ ಈ ಕಡೆ ತಿರುಗಿ ನೋಡ್ಬಿಟ್ರು ಅಂತ ಹೇಳಕ್ಕಾಗಲ್ಲ.
ಆದರೆ 30 ರೂಪಾಯಿ 40 ರೂಪಾಯಿನ ಕಲೆಕ್ಷನ್ನು 800 ರೂಪಾಯಿ ಕಲೆಕ್ಷನ್ಗೆ ಬಂದು ನಿಂತ್ಕೊಂಡಿತ್ತು. ಅಂದ್ರೆ ಹೌಸ್ಫುಲ್ ಆಗಿ ಜನ ಏನು ಬೆಕ್ಕಸ ಬೆರಗಾಗಿ ಏನಿದು ನಾಟಕ ಅಂದ್ರೆ ಹೀಗ ಆಡ್ಬೋದಾ, ಆಮೇಲೆ ಎಂತ ಪಾಪ್ಸುಳೆ ಮಕ್ಳು ಸೇರ್ಬಿಟ್ರಿ, ನಮ್ಮ ದೇಶ ಎಂತ ನನ್ನ ಮಕ್ಳ ಕೈಗೆ ಸಿಕ್ಬಿಡ್ತ್ರಿ ಅನ್ನೋ ಪದಗಳಿತ್ತಲ್ಲ. ಇದು ರಂಗಭೂಮಿಯಲ್ಲಿ ಅವತ್ತಿನ ಕಾಲಕ್ಕೆ ಬಳಕೆಯಲ್ಲಿ ಇದ್ದಂತ ಪದಗಳಲ್ಲ. ಎಂತ ಹಲ್ಕ ನನ್ನ ಮಕ್ಕಳು ಕಂಡ್ರಿ ನೀವು, ಎಂತ ನನ್ನ ಮಗನ ಏನಿ, ಈ ಪದಗಳು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಸ್ಪಷ್ಟವಾಗಿದ್ದಂಥದ್ದು, ಅಸ್ಪೃಶ್ಯವಾಗಿದ್ದಂಥದ್ದು ರಂಗಭೂಮಿಗೆ. ಅದನ್ನ ಬಳಕೆ ಬಂದ್ಬಿಡ್ತಲ್ಲ, ಹೌದು. ಅದು ಆಕ್ಸೆಪ್ಟ್ ಆಗ್ಬಿಡುತ್ತೆ. ರೂಢಿಯ ಮಾತು ಸಾಹಿತ್ಯಿಕವಾಗೂ ಕೂಡ ಸು ಅಂತ ಬರೆದು 4 ಡ್ಯಾಶ್ ಹಾಕಿ ನೇ ಅಂತ ಹಾಕ್ತಿದ್ದಂತ ಕಾಲ ಸಾಹಿತ್ಯದಲ್ಲಿ. ರಂಗಭೂಮಿಯ ಮೇಲೆ ಆ ಪದವನ್ನ ಬಳಸೋದು ನಾಟ್ ಎನ್ ಆಕ್ಸೆಪ್ಟಬಲ್ ಥಿಂಗ್ ಅಂತ ಇದ್ದಂತ ಕಾಲದಲ್ಲಿ ಇವೆಲ್ಲ ಹೊಸ ಅಲೆ ಆಗ್ಬಿಡ್ತು. ಒಂದು ಹಿರಣ್ಯ ಇಸಮ್ ಶುರುವಾಯಿತು. ಅದು ಲಂಚಾವತಾರದ ಸೃಷ್ಟಿಗೆ ಕಾರಣ. ಈ ಮಟ್ಟವನ್ನು ಮುಟ್ಟುತ್ತೆ ಅಂತ ಅವತ್ತು ಅವ್ರಿಗೂ ಕಲ್ಪನೆ ಇದ್ದಿಲ್ಲ. ಅದನ್ನು ಮುಟ್ಟಬೇಕು ಅಂತ ಕೂಡ ಇದನ್ನು ಆರಂಭ ಮಾಡಿದ್ದಲ್ಲ. ಅವತ್ತಿನ ಪ್ರಸ್ತುತ ಪ್ರಸಂಗವನ್ನ ಎದುರಿಸುವಂತ ಒಂದು ಹೊಸ ಹುನ್ನಾರ ಆಯಿತು. ತುಂಬಾ ಡ್ರಾಮಾ ಇತ್ತು, ಎಮೋಷನ್ಸ್ ಇತ್ತು. ಅವೆಲ್ಲವನ್ನ ಮಾಸ್ಟರ್ ಹಿರಣ್ಣಯ್ಯನವರು ಒಬ್ರು ಏಕ ವ್ಯಕ್ತಿಯಾಗಿ ಅಲ್ಲಿ ಕಾಣ್ತಾ ಇರಲಿಲ್ಲ. ಆರಂಭದ ದಿನಗಳಲ್ಲಿ ನಾಟಕ ಬೇರೆ ರೀತಿಯಲ್ಲಿತ್ತು. ಮಾಸ್ಟರ್ ಹಿರಣ್ಣಯ್ಯನವರು ಪಾರ್ಟ್ ಆಫ್ ಲಂಚಾವತಾರ ಆಗಿದೆ. ನಂತರದಲ್ಲಿ ಅನೇಕ ಕಾರಣಗಳಿಗಾಗಿ ನಮ್ಮ ತಂದೆಯ ಪಾತ್ರ ಮಾತ್ರ ವಿಜೃಂಭಿಸಕ್ಕೆ ಶುರುವಾಯಿತು. ಜನ ಆಕ್ಸೆಪ್ಟ್ ಮಾಡ್ಕೊಂಡ ಮೇಲೆ ಅದೇ ರೀತಿಯಲ್ಲಿ ಕಲಾವಿದರು ಏನೋ ದಿನನಿತ್ಯದ ಕಸುಬು, ಒಬ್ಬ ಬಿಟ್ಟು ಹೋಗ್ತಾರೆ, ಇನ್ನೊಬ್ಬ ಬಂದು ಅದಕ್ಕೆ ಸೂಟ್ ಆಗಲ್ಲ. ರಾಜಕೀಯವನ್ನ ಮಾತಾಡ್ತಾ ಲಂಬಿಸ್ಬಿಟ್ಟಿರ್ತೀವಿ ನಾಟಕನ. ಅವಾಗ ಅದನ್ನ ಮತ್ತೆ ಕ್ಲಿಪ್ತ ಮಾಡ್ಕೋಬೇಕಾಗತ್ತೆ. ಅವಾಗ ಹಿರಣ್ಣಯ್ಯನವ್ರ ಮಾತುಗಳನ್ನ ಕಟ್ ಮಾಡೋದು ಬೇಡ, ಬೇರೆ ಬೇರೆ ಯಾವುದೋ ಇದೆಯಲ್ಲ ಅದನ್ನ ತೆಗಿಯೋಣ ಅನ್ನೋರು. ಆಮೇಲೆ ಕೆಲವು ಎಮೋಷನ್ಸು ಕಾಲಾನುಕ್ರಮದಲ್ಲಿ ಸ್ಟೇಲ್ ಆಗಕ್ಕೆ ಶುರುವಾಯ್ತು. ಅಂದ್ರೆ ಒಂದು ಮಗು ಸತ್ತೋಗೋ ದೃಶ್ಯವನ್ನ ರಂಗದ ಮೇಲೆ ತೋರಿಸ್ತಿದ್ವಿ. ಮದುವೆ ಆಗೋ ಆ ಹುಡುಗಿ ಒಬ್ಳು ಇರ್ತಾಳೆ, ಆ ಗುಮಾಸ್ತನಿಗೆ ಅಪಪ್ರಚಾರವನ್ನ ಮಾಡ್ಬಿಡ್ತಾರೆ, ಅವಳ ಬಗ್ಗೆ ಕೆಟ್ಟ ಆರೋಪವನ್ನ ಮಾಡ್ಬಿಡ್ತಾರೆ. ಈ ಕೆಟ್ಟ ಆರೋಪವನ್ನ ಎದುರಿಸೋದಕ್ಕೆ ಆ ಹುಡುಗಿ ಸಿದ್ಧಳಾಗದೆ ಅವಳ ಬಗ್ಗೆ ಅವಳ ಚರಿತ್ರೆಯನ್ನ ನಾವು ಪ್ರಶ್ನಿಸಿ ಏನೋ ಒಂದು ಮಾತು ಬಂದ್ಬಿಡತ್ತೆ. ಬೇಕು ಅಂತ ಈ ಲಂಚ ತಗೊಳ್ಳೋದಕ್ಕೆ ಕೊಡೋಕ್ಕೆ ಪ್ರಯತ್ನ ಪಟ್ಟು ಈ ಗುಮಾಸ್ತ ಲಂಚ ತಗೊಳ್ಳದೆ ಇರುವಂತವನು ಅವನನ್ನ ಲಂಚ ತಗೊಳ್ಳೋ ಹಾಗೆ ಮಾಡಕ್ಕೆ ಕೆಟ್ಟ ಮಾತುಗಳನ್ನ ಆರೋಪಗಳನ್ನ ಮಾಡೋದು, ಅವನ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾರೆ. ಆ ಅಪಪ್ರಚಾರಕ್ಕೆ ಈ ಕುಟುಂಬದವ್ರು ಬಲಿಯಾಗ್ತಾರೆ. ಆ ಹುಡುಗಿ ಸತ್ತೋಗ್ತಾಳೆ. ಆ ಸತ್ತೋದವಳ ಹೆಣವನ್ನ ತಗೊಂಡ್ಬಂದು ರಂಗದ ಮೇಲೆ ತರ್ತಿದ್ರು. ಅವನ ದುಃಖಿಸೋನು, ನನ್ನ ತಂಗಿಗೆ ಇಂಥ ಸ್ಥಿತಿ ಬರೋದಕ್ಕೆ ನಾನ್ ಕಾರಣ ಆದ್ನಲ್ಲ ಅಂತ. ಇದು ಒಂದು ಕಾಲದ ನಂತರದಲ್ಲಿ ಮಾತು ಸಾಕಾಯ್ತು. ಜನಗಳು ಅದನ್ನ ಅದೇ ರೀತಿ ಸ್ಪಂದಿಸ್ತಿರ್ಲಿಲ್ಲ. ಅವತ್ತಿನ ಕಾಲದಲ್ಲಿ ಹತ್ತು ಬಿಡೋರು, ತಂಗಿ ಸತ್ತಿದ್ದನ್ನ, ಮಗು ಸತ್ತಿದ್ದನ್ನ, ಮಗು ಸತ್ತೋಗುತ್ತೆ ಫಸ್ಟ್, ಲಂಚ ಕೊಡಕ್ಕಾಗದೆ ನಾನು ಲಂಚ ಕೊಡಲ್ಲ ಅಂದಾಗ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಲಂಚ ಕೊಡಲ್ಲ ನಾನು ಟ್ರೀಟ್ಮೆಂಟ್ಗೆ ಅಂದಾಗ ಮಗು ಸತ್ತೋದು. ಒಂದು ಪದ್ಯ ಕಸೀಸ್ ಪದ್ಯ ಹಾಕಿದ್ರು. ತೆರಳುತ್ತಿದೆ ಮಣ್ಣಿಗೆ ನಿರ್ಜೀವ ದೇಹ, ತೆರಳುತ್ತಿದೆ ಮಣ್ಣಿಗೆ ನಿರ್ಜೀವ ದೇಹ, ಬಳಲುತ್ತಿದೆ ಈ ಮಾಯ ಮೋಹ, ಮಾನವನ ತೊಟ್ಟಿಲಿಂದ ಮಣ್ಣ ತೊಟ್ಟಿಲಿಗೆ ಆಡಿ ಮಲಗಲು ಹೋಗುತ್ತಿದೆ ನಿರ್ಜೀವ ದೇಹ ಅಂತ ಒಂದು ಹಾಡನ್ನ ಹಾಕಿದ್ರು. ಆ ಹಾಡನ್ನ ಹಾಡದೇಟಿಗೆ ಕಣ್ಣಲ್ಲಿ ಜನ ನೀರು ಹಾಕ್ಕೊಳ್ಳೋರು. ಆ ತರದ ಎಮೋಷನ್ಸ್ ಇತ್ತು ಅವತ್ತು. ಆಮೇಲೆ ಇವಳು ಬಾಡಿಯನ್ನ ತಗೊಂಡ್ಬಂದು ನೀರಲ್ಲಿ ಬಾವಿಲ್ ಬಿದ್ದೋಗಿರ್ತಾಳೆ, ತಂದು ಅವಳು ಮದುವೆಗೆ ಅಂತ ತಂದಿದ್ದ ಧಾರೆಯ ಸೀರೆಯನ್ನೇ ಅದಕ್ಕೆ ಹಾಕಿ ತಗೊಂಡೋಗಿ ಅದನ್ನ ಅಂತ್ಯ ಸಂಸ್ಕಾರ ಇದಕ್ಕೆ ಅಡೋರು ಜನ. ಆಮೇಲೆ ಕಾಲಾನುಕ್ರಮದಲ್ಲಿ ಒಂದು 5-6 ವರ್ಷದ ನಂತರ 10 ವರ್ಷಕ್ಕೆ ಬರ್ತಾ ಅದಕ್ಕೆ ಸ್ಪಂದಿಸೋದು ಕಮ್ಮಿ ಆಗ್ತಾ ಬಂತು. ನಗೋರು, ಮಗು ಸತ್ತಿಲ್ಲ ಕಣ, ಬೊಂಬೆ ಇಟ್ಟಿ ಅನ್ನೋಡು ಮಗು ತರ ಅಂತ ತೋರಿಸೋರು, ಅದೊಂದು ಹಾಸ್ಯಾಸ್ಪದವಾಗಕ್ಕೆ ಶುರುವಾಯ್ತು. ಅಂದ್ರೆ ಎಮೋಷನ್ಸ್ಗೆ ಸ್ಪಂದಿಸೋದು ಕಮ್ಮಿ ಆಗ್ತಾ ಬಂತು, ಆ ತೀಕ್ಷ್ಣತೆ ಕಮ್ಮಿ ಆಯ್ತು ಸಮಾಜದಲ್ಲಿ. ಬಿಕಾಸ್ ಅದಕ್ಕೆ ಸಿನಿಮಾನು ಒಂದು ಕಾರಣ ಇರ್ಬೋದು, ಅನೇಕ ಕಾರಣ. ಪ್ಯಾರಲಲ್ಲಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಶುರುವಾಯಿತು. ಅದು ಅಂದ್ರೆ ವೈಭವೀಕರಣಕ್ಕೆ ಅದು ಕಾರಣವಾಗಿರ್ಬೋದು. ಅಂದ್ರೆ ನಾನು ಸೆಟ್ ಅಂತ ತೋರಿಸ್ತಿದ್ವಿ, ಕರೆಕ್ಟ್. ಆ ಸೆಟ್ಸ್ ನೀವು ವೈಭವಿಸದೆ ಹೋದ್ರೆ, ಅದು ಸಿನಿಮಾದಲ್ಲಿ ಅದ್ಭುತವಾದ ಸೆಟ್ ತೋರಿಸ್ಬಿಟ್ಟು ರಂಗಭೂಮಿಯ ಮೇಲೆ ಪರದೆ ಹಿಂಗ ಅಲ್ಲಾಡ್ತಿರೋದನ್ನ ತೋರಿಸಿದ್ರೆ ಜನ ನಗೋರು. ಅದು ದಟ್ ವಾಸ್ ಇಟ್. ಆಮೇಲೆ ಲೈಟು, ಸಣ್ಣದಾಗಿ ಇಲ್ಲಿಂದನೂ ಬೀಳೋ ಲೈಟು, ನಾವು ಸ್ಟೇಜ್ ಮೇಲೆ ಫುಲ್ ಲೈಟ್ ಹಾಕ್ತಿದ್ವಿ, ಯಾಕಂದ್ರೆ ಜನಗಳಿಗೆ ಕಾಣ್ಬೇಕು, ಕಾಣ್ಲಿ ಅಂತ. ಇಂಥವೆಲ್ಲ ಕೂಡ ರಂಗಭೂಮಿಗೆ ಪೆಟ್ಟು ಬಿತ್ತು, ಅದು ಸಿನಿಮಾಯಿಂದ.
ಮಾಧ್ಯಮಾಂಗದ ಬಹಳ ದೊಡ್ಡ ಗುರುತರವಾದ ಜವಾಬ್ದಾರಿ ಸಮಾಜವನ್ನು ತಿದ್ದಬೇಕು ಅಂತ ಇರುವಂತ ಮಾಧ್ಯಮಾಂಗದವರೇ ಕೂಡ ಲಂಚವನ್ನ ಕೊಟ್ಟು ಕೆಲಸ ಮಾಡಿಸ್ಕೊತಾ ಇದ್ದೀವಿ. ಅದ್ರ ಬಗ್ಗೆ ಮಾತಾಡ್ತೀವಿ. ಸಮಾಜ ಇವತ್ತು ಇಷ್ಟ ಹಾಳಾಗಿದೆ, ಇಂಥ ಕಚೇರಿಯಲ್ಲಿ ಲಂಚ ಇದೆ ಅಂತೀವಿ. ಬಟ್ ಕಚೇರಿ ಒಳಗೆ ಹೋಗ್ಬೇಕಾದ್ರೆ ನಾವು ಹಂಗೆ ಯಾವಾಗೊಬ್ಬಂಗೆ ಅಟೆಂಡರ್ಗೆ ಒಂದು 50 ರೂಪಾಯಿ ಕೊಟ್ಬಿಟ್ಟೆ ಒಳಗೆ ಹೋಗಿರ್ತೀವಿ. ನಾವೊಂದು ಸ್ಪೈ ಕ್ಯಾಮ್ ಹಾಕಬೇಕು ಅಂತಂದಾಗ ಅದಕ್ಕೆ ಒಂದಷ್ಟು ಜನ ಬುಕ್ ಮಾಡ್ಕೋತೀವಿ. ಸಮಾಜದಲ್ಲಿ ನಡೀತಿರೋ ದೋಷಗಳನ್ನ ತಪ್ಪುಗಳನ್ನ ತೋರಿಸ್ಬೇಕಾದ್ರೆ ನಾಟಕ ಆಡ್ತೀವಿ, ನಮಗೆ ಲೈಸೆನ್ಸ್ ಬೇಕು ನಾಟಕದ ಪ್ರದರ್ಶನ ಮಾಡ್ಲಿಕ್ಕೆ. ಪೊಲೀಸ್ ಲೈಸೆನ್ಸ್ ಬೇಕು, ನಿಜ ಜಾಗದ ಲೈಸೆನ್ಸ್ ಬೇಕು. ನಿಜ ಇವೆಲ್ಲವನ್ನ ತಗೋಬೇಕಾದ್ರೆ ನಾನು ದುಡ್ಡು ಕೊಡದೆ ತಗೊಳಕ್ಕಾಗಲ್ಲ. ಬಟ್ ನಾನು ಆಡೋ ನಾಟಕ ಲಂಚ ಆತಾರ. ಹಾಗಾಗಿ ಏನಾಗಿದೆ ಅಂದ್ರೆ ಲಂಚವನ್ನ ಕೊಟ್ಟು ಪರ್ಮಿಷನ್ ತಗೊಂಡು ಲಂಚದ ವಿರುದ್ಧವಾಗಿ ಮಾತಾಡ. ಪೊಲೀಸ್ಗೆ ಲಂಚವನ್ನ ಕೊಟ್ಟು ಪರ್ಮಿಷನ್ ತಗೊಂಡು ಭ್ರಷ್ಟಾಚಾರ ಅಂತ ಪೊಲೀಸ್ನವ್ರ ಭ್ರಷ್ಟಾಚಾರತೆ ಬಗ್ಗೆ ಮಾತಾಡ್ತೀವಿ. ಹಾಗೆ ಈ ಸೂಕ್ಷ್ಮತೆ ಇದೆಯಲ್ಲ, ಇವೆಲ್ಲ ಏನ್ ಲಂಚ ಅಲ್ಲ ಸಾರ್, ಇವೆಲ್ಲ ರೆಗ್ಯುಲರ್ ರೊಟೀನ್ ಅಂದ್ಬಿಡ್ತೀವಿ. ಹಾಗೆ ತಂಗಿ ಸಾಯೋದು, ಮಗು ಸಾಯೋದು, ಬಲಿಯಾಗೋದು ಇವತ್ತಿರತ್ತೆ. ಇವತ್ತು ದೊಡ್ಡ ನ್ಯೂಸ್ ಆಗತ್ತೆ, ಮಾರನೇ ದಿನ ಅದಕ್ಕಿಂತ ಸ್ವಲ್ಪ ಬೇರೆ ನ್ಯೂಸ್ ಬಂದೇಟಿಗೆ ಈ ನ್ಯೂಸ್ ಅಳಿಸೋಣ. ಹಾಗೆ ಸಮಾಜದ ಸೂಕ್ಷ್ಮತೆ ಏನಿದೆ, ಸಮಾಜದ ಮತ್ತೆ ಜನ ಜೀವನದಲ್ಲಿ ಅವರುಗಳು ತೊಂದರೆಯನ್ನ ಅನುಭವಿಸ್ತಾ ಇದ್ದು ಅವರ ಜನಜೀವನದಲ್ಲಿ ಅವ್ರು ಕಾಣ್ತಿರೋ ಸೂಕ್ಷ್ಮತೆ ಏನಿದೆ ಅದು ಕಡಿಮೆ ಆಗಿರ್ಬೋದು. ಆಕ್ಸೆಪ್ಟಬಲ್ ಆದಂತಹ ಸಂದರ್ಭದಲ್ಲಿ ಆ ಸನ್ನಿವೇಶಗಳನ್ನು ಕತ್ತರಿಸ್ತಾ ಹೋದು. ನಿಮಗೆ ಬೇಡ ಅದನ್ನೆಲ್ಲ ಕಮ್ಮಿ ಮಾಡ್ಬೋಣ, ಜನ ನಕ್ಬಿಡ್ತಾರೆ ಅಂತ ಹೇಳಿ ಅದನ್ನು ಕಮ್ಮಿ ಮಾಡಿ ಇದನ್ನು ವೈಭವೀಕರಿಸ್ತಾ ಹೋದು. ಬಿಕಾಸ್ ಆಕ್ಸೆಪ್ಟೆಡ್ ಆಯ್ತು ಮಾಸ್ಟರ್ ಅಣ್ಣನವರು. ಹಾಗಾಗಿ ಬೇರೆ ಬೇರೆನೂ ಬೆಳೀತಾ ಬಂತು. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.